ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿದೆ ಅಂತ ಕಾಣಿಸುತ್ತೆ. ಇಲ್ಲಿನ ಧರ್ಮಾಧಿಕಾರಿಗಳಾದ ನಂದೀಶ್ವರ ಶಿವಾಚಾರ್ಯ ಸ್ವಾಮಿಗಳಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡಿ ಅವ್ರ ಆಶೀರ್ವಾದ ಪಡ್ಕೊಳ್ಳೋಣ. ಬರ್ಬೋದಾ? ನಮಸ್ಕಾರ ಸ್ವಾಮಿಗಳೇ. ಧರ್ಮಾಧಿಕಾರಿ ಕಾರಣ ಏನು ಅಂತ ಅಂದರೆ ಈಗೆಲ್ಲ ಇದು ಆಡು ಭಾಷೆಯಲ್ಲಿ ಸೀಗೆಗುಡ್ಡ ಆಗಿದೆ. ಸೀಗೆಗುಡ್ಡದಕ್ಕಿಂತ ಮೊದಲು ಇದಕ್ಕೆ ಈ ಗುಡ್ಡಕ್ಕೆ ಅಥವಾ ಈ ಪರ್ವತಕ್ಕೆ ಎರಡು ಮಹಾನ್ ಗ್ರಂಥಗಳ ಆಧಾರ ಇದೆ. ಇದಕ್ಕೆ ಏನೇನು, ಒಂದು ರಾಮಾಯಣ, ನಮ್ಮ ಆದಿ ರಾಮಾಯಣ ಅಂತ ಅನ್ನೋ ಹಾಗೆ, ಅದಾದಮೇಲೆ ಮಹಾಭಾರತ. ಇವೆರಡಕ್ಕೂ ಇದು ಸಾಕ್ಷೀಭೂತವಾಗಿದೆ. ರಾಮಾಯಣದಲ್ಲಿ ಏನು ಅಂತ ಅಂದರೆ, ರಾಮನಿಗೆ ನಿಮಗೆಲ್ಲ ಗೊತ್ತಿದ್ದಂಗೆ 4 ಜನ ಮಕ್ಕಳು, 3 ಜನ ಹೆಂಡ್ತಿಯರು, 4 ಜನ ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತಂದು. ಇನ್ನೊಂದೇನು ಅಂತ ಅಂದರೆ, ಅದಕ್ಕಿಂತಲೂ ಶಾಂತಾದೇವಿ ಅಂತ ಒಬ್ಬ ಹೆಣ್ಮಗಳು ಇದ್ದರು ದಶರಥನಿಗೆ. ಅವಳು ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದಾಳೆ ಅಂತ ಏನು ಮಾಡ್ತಾರೆ ಅಂದರೆ, ಅಯೋಧ್ಯೆಯಿಂದ ಅಂಗರಾಜ್ಯ, ಅವ್ರದ್ದೇ ಇನ್ನೊಂದು ರಾಜ್ಯದ ರಾಜನಿಗೆ ದತ್ತು ಕೊಡ್ತಾರೆ. ದತ್ತು ಕೊಟ್ಟಾಗ ಇಲ್ಲಿ ಮಾಮೂಲಿ ಮತ್ತು ರಾಜ್ಯಭಾರ ದಶರಥ ಮಾಡೋಕ್ಕೆ ಶುರು ಮಾಡ್ತಾನೆ. ಅದು ನಡೀತಾ ಇರುತ್ತೆ. ಅದಾದಮೇಲೆ ಅಂಗರಾಜ್ಯಕ್ಕೆ ಕೊಟ್ಟ ಆದಮೇಲೆ ಅಲ್ಲಿ ರೋಮಪಾದ ಅಂತ ರಾಜ ಇರ್ತಾನೆ. ಅವನು ಆ ರಾಜ್ಯದಲ್ಲಿ ಇದೆಲ್ಲ ಬರಗಾಲ, ಮಳೆ ಇಲ್ಲದೆ ಇರುವಂಥದ್ದು ಎಲ್ಲ ಬರುತ್ತೆ. ಆವಾಗ ಅವ್ರ ಮಂತ್ರಿ ಸಲಹೆ ಕೊಡ್ತಾನೆ, ಯಾರು ರೋಮಪಾದನ ಮಂತ್ರಿ, ನೀವು ಋಷ್ಯಶೃಂಗರನ್ನ ಕರ್ಕೊಬಂದರೆ ಅವ್ರು ಎಲ್ಲಿ ಬರ್ತಾರೆ ಅಲ್ಲಿ ಮಳೆ ಬೆಳೆ ಎಲ್ಲ ಸಮೃದ್ಧಿ ಇರುತ್ತೆ ಅಂತ ಅಂತಾರೆ. ಆವಾಗ ರೋಮಪಾದ ಅವರು ಸುಲಭವಾಗಿ ಬರೋದಿಲ್ಲ. ಅವಾಗೇನು ಮಾಡ್ತಾನೆ, ಅವರು ಇಲ್ಲಿಗೆ ಈ ಯಕ್ಷರೆ, ಈ ಏನು ಊರ್ವಶಿ, ತಿಲೋತ್ತಮ, ಈ ಥರದವ್ರನ್ನ ಯಾವತ್ತೂ ಅಷ್ಟೇ ಋಷಿಮುನಿಗಳನ್ನು ಸಂತರನ್ನು ಸೆಳೆಯೋದಕ್ಕೆ ಅದೊಂದು ಅಸ್ತ್ರ, ಅದನ್ನು ಮಾಡಿ ಕಳಿಸ್ತಾನೆ. ಅದಾದಮೇಲೆ ಬರೋದಿಲ್ಲ, ಆದರೂ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋಗ್ತಾರೆ. ಆವಾಗ ಅಂಗರಾಜ್ಯದಲ್ಲಿ ಸಮೃದ್ಧಿಯಾದಂಥ, ಅವ್ರು ಹೋಗಿ ಕಾಲಿಟ್ಟ ತಕ್ಷಣವೇ ಸಮೃದ್ಧಿಯಾದಂಥ ಮಳೆ ಆಗುತ್ತೆ. ಅದಾದಮೇಲೆ ಬೆಳೆ ಸಮೃದ್ಧಿ ಆಗುತ್ತೆ. ಅದನ್ನು ಮೆಚ್ಚಿ ನೆಲ್ಲು ಹೋಗೋದು ಬೇಡ ಇವರು ಅಂತೇಳಿ ರೋಮಪಾದ ದತ್ತು ಪಡೆದಂಥ ಮಗಳಿರ್ತಾಳೆ, ದಶರಥನಿಂದ ದತ್ತು ಪಡೆದಂತಹ ರೋಮಪಾದನ ಅವಳು ಮಗಳಲ್ಲ, ದತ್ತು ಪಡೆದ ಮೇಲೆ ಅವ್ರನ್ನ ಋಷ್ಯಶೃಂಗರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಮಾಡಿ ಅಂಗರಾಜ್ಯದಲ್ಲಿ ಮತ್ತೆ ಅರ್ಧ ರಾಜ್ಯವನ್ನು ಋಷಿಶೃಂಗರಿಗೆ ಕೊಟ್ಟು, ಅದಾದಮೇಲೆ ಅಲ್ಲೇ ಇರ್ತಾರೆ ಅವರು. ಅದಾದಮೇಲೆ ಶಾಂತಾದೇವಿ ಹುಟ್ಟಿದ ಮೇಲೆ ದಶರಥನಿಗೆ ಮಕ್ಕಳಾಗಲ್ಲ, ಕೌಶಲ್ಯ, ಸುಮಿತ್ರೆ, ಕೈಕೇಯರಿಗೆ ಮಕ್ಕಳಾಗಲ್ಲ. ಅಲ್ಲಿ ದಶರಥನ ಮಂತ್ರಿ ಒಂದು ಸಲಹೆ ಕೊಡ್ತಾನೆ, ಋಷ್ಯಶೃಂಗರು ಕರ್ಕೊಬಂದು ಪುತ್ರಕಾಮೇಷ್ಟಿ ಯಾಗ ಮಾಡಿದರೆ ಮಕ್ಕಳಾಗುತ್ತೆ ಅಂತ ಇದನ್ನು ಕೊಡ್ತಾನೆ. ಆವಾಗ ಅವ್ರನ್ನ ಕರ್ಕೊಂಡು ಹೋಗಿ ಪುತ್ರಕಾಮೇಷ್ಟಿ ಯಾಗ ಮಾಡಿ, ಅದಾದಮೇಲೆ ನಮಗೆಲ್ಲ ಇತಿಹಾಸ ಗೊತ್ತಿದೆ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಹುಟ್ಟುತ್ತಾರೆ. ಅದಾದಮೇಲೆ ಇವರು ಎಲ್ಲ ಮುಗಿದ ಮೇಲೆ ಇವರು ಮೂಲತಃ ಋಷಿಗಳು, ಯಾರು ಋಷ್ಯಶೃಂಗರು. ಇವರಿಗೆ ರಾಜ್ಯ ಅದು ಇದು ಅಷ್ಟು ಇದಾಗೋದಿಲ್ಲ. ಮತ್ತು ಅವರು ಅಂಗರಾಜ್ಯಕ್ಕೆ ಹೋಗೋದೇ ಇಲ್ಲ, ಅಲ್ಲಿಂದ ಸಂಚಾರ ಮಾಡ್ಕೊಬಂದು ಇಲ್ಲೆಲ್ಲ ಅವರ ಕುರುಹುಗಳು ಅಲ್ಲಿ ಎಲ್ಲ ಕಡೆನೂ ಇದ್ದಾವೆ, ಅಲ್ಲೇ ಇದು ಒಂದು ಕುರು. ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಾದಮೇಲೆ ಇಲ್ಲಿ ಸಮೃದ್ಧಿ ಇರುತ್ತೆ, ಬೆಟ್ಟ, ಹಸಿರು, ಹಣ್ಣು, ಹಂಪಲು, ಮರ, ಗಿಡಗಳೆಲ್ಲವೂ ಇರ್ತವೆ. ಇಲ್ಲಿ ಸ್ವಲ್ಪ ಉಳಿತಾರೆ ಅವರು, ಅವ್ರ ಶಿಷ್ಯರು ಇಬ್ಬರು. ನೀವು ಅಲ್ಲಿ ಮೇಲೆ ಹೋಗಿ ಬಂದಿದ್ದೀರಲ್ಲ, ಒಂದಿದ್ರ ಮೇಲೆ ಮಧ್ಯದಲ್ಲಿ ಋಷ್ಯಶೃಂಗ, ಹತ್ಗಡೆ ಇರೋರು ಅವ್ರ ಶಿಷ್ಯರು, ಅವರು ಇರ್ತಾರೆ. ಇವು ಸ್ವಲ್ಪ ದಿನ ಆದಮೇಲೆ ಈ ಊರರೆಲ್ಲ ಅವ್ರ ಋಷಿಗಳು ಬಂದಿದ್ದಾರೆ, ಮಳೆ ಬೆಳೆ ಸಮೃದ್ಧಿಯಾಗಿದೆ ಅಂತ ಹೇಳಿ ಊರಿನ ಪಾಳ್ಯಗಾರರು, ಗೌಡರು ಎಲ್ಲರೂ ಬಂದು ಅವ್ರನ್ನ ಕೇಳ್ತಾರೆ, ನೀವೆಲ್ಲಿಂದ ಬಂದ್ರಿ ಹೇಗೆ ಅಂತ. ಅವರೆಲ್ಲ ಇತಿಹಾಸ ಹೇಳ್ತಾರೆ. ಹಾಗಾದ್ರೆ ಇಲ್ಲೇ ಇದ್ದು ಬಿಡಿ, ನಿಮಗೆ ಬೇಕಾದಂಥ ಸವಲತ್ತನ್ನು ನಾವು ಮಾಡಿಕೊಡ್ತೀವಿ. ಅವರು ಒಂದು ಕಂಡೀಷನ್ ಏನಾಗ್ತಾರೆ, ನಾವು ಬೇಯಿಸಿದ ಆಹಾರವನ್ನು ತಿನ್ನಲ್ಲ, ನಮಗೆ ಹಣ್ಣು ಹಂಪಲುಗಳೇ ಬೇಕು, ಅದನ್ನು ಮಾಡಿಕೊಡಿ ಅಂತಾರೆ. ಆಯಿತು, ಭಾಳ ದಿವಸ ಇರ್ತಾರೆ, ಹಣ್ಣು ಹಂಪಲು ತಂದು ಕೊಡೋದು, ಅವ್ರ ಸೇವೆ ಮಾಡೋದು ಎಲ್ಲದೂ ಆಗ್ತಾ ಇರುತ್ತೆ. ಅದಾದಮೇಲೆ ಒಂದು ಬೇಸಿಗೆ ಕಾಲದಲ್ಲಿ ಯಾವ ಮರದಲ್ಲೂ ಹಣ್ಣುಗಳಿರಲ್ಲ. ಆವಾಗ ಇಲ್ಲಿ ಸೀಗೆ ಅಂತ ಇದೆಯಲ್ಲ, ಆ ಊರಿಂದ ಅವರು ತಂದು ಕೊಡ್ತಾ ಇರ್ತಾರೆ. ಅವರೇನು ಮಾಡ್ತಾರೆ, ಕೋಡ್ಬಳೆ, ಚಕ್ಲಿ, ಬೋಂಡ ಎಲ್ಲ ಬೇಯಿಸಿ
ಒಂದು ಮರಕ್ಕೆ ಕಟ್ಟಿಬಿಟ್ಟು ಋಷಿ ಮುನಿಗಳು ನೋಡೋ ಹಾಗೆ ಅವ್ರನ್ನ ಅದನ್ನು ಹಣ್ಣು ಅಂತ ಹೇಳಿ ತಂದು ಇಲ್ಲಿಗೆ ಕೊಡ್ತಾರೆ. ಅದಾದಮೇಲೆ ಅದು ಗೊತ್ತಾಗುತ್ತೆ ಯಾರಿಗೆ, ಋಷೇಶ್ವರಿಗೆ ಗೊತ್ತಾಗುತ್ತೆ. ಅದಾದಮೇಲೆ ಅವ್ರೇನು ಮಾಡ್ತಾರೆ, ಒಂದು ಶಾಪ ಕೊಡ್ತಾರೆ. ಈ ನಾಡು ಕೆಟ್ಟರು ಸೀಗೆ ನಾಡು ಕೆಡಂಗಿಲ್ಲ ಅಂತ. ನಾಡು ಅಂದರೆ ಬರೀ ಸೀಗೆ ಅಲ್ಲ, ಇದರೆಲ್ಲ ಒಂದು ಪ್ರಾಂತ್ಯ ಇರುತ್ತೆ, ಒಂದು ದೊಡ್ಡದು, ಒಂದು 51 ಹಳ್ಳಿಯ ಒಂದು ಪ್ರಾಂತ್ಯ. ನಾಡು ಕೆಟ್ಟರು ಸೀಗೆ ನಾಡು ಕೆಡಬಾರ್ದು, ಹೊಲದಲ್ಲಿ ಹಸ್ರು ಇರಬೇಕು, ಮನೇಲಿ ಬಡತನ ಇರಬೇಕು ಅಂತ ಶಾಪ ಕೊಡ್ತಾರೆ. ಕಾರಣ ಏನು ಅಂದರೆ ಅದೇ ಅವರು ಹಿಂಗೆ ತನಗೆ ಈ ಥರ ಮಾಡಿರಲ್ಲ ಅಂತ ಇಲ್ಲಿಂದ ಹೊರಟು ಹೋಗ್ತಾರೆ. ಇದು ಋಷ್ಯಶೃಂಗ ಮತ್ತು ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಪೌರಾಣಿಕ ಹಿನ್ನೆಲೆ. ಅಲ್ಲಿಂದ ಇಲ್ಲಿವರೆಗೂ ಸೀಗೆ ನಾಡಲ್ಲಿ ಇವತ್ತೂ ಎಣ್ಣೆದೇನು ಬೇಯಿಸಲ್ಲ. ಈವನ್ ಟುಡೇ ಇವತ್ತೂ ಬೇಯಿಸಲ್ಲ ಅವರು. ಅದನ್ನು ಅವರು ಯಾಗೇನು ಮಾಡ್ತಾಯಿದ್ದಾರೆ, ಊರಿಂದ ಹೊರಗೆ ಹಾಸನ್ನು ಹೊಲದಲ್ಲಿ ಅಲ್ಲಿ ಇಲ್ಲಿ ಮನೆ ಕಟ್ಕೊಂಡ್ರೆ ಅದು ಇದಿಲ್ಲ. ಆ ಊರಿನ ಬೌಂಡ್ರಿ ಏನಿದೆ, ಕರೆಗಲ್ಲು ಅಂತ ಇರ್ತೀವಲ್ಲ, ಅದು ಎಂಟ್ರೆನ್ಸ್ನಿಂದ ಹಳೆ ಊರೇನಿದೆ ಅಲ್ಲಿ ಇವತ್ತು ಅದು ಮಾಡೋದಿಲ್ಲ. ಇದು ರಾಮಾಯಣಕ್ಕೆ ಸಂಬಂಧ ಈ ಸ್ಥಳ ಪುರಾಣ, ಈ ಸ್ಥಳಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ. ಇನ್ನೊಂದು ಮಹಾಭಾರತಕ್ಕೆ ಸಂಬಂಧಪಟ್ಟಿದ್ದೇನು ಅಂತ ಅಂದರೆ ನಮಗೆಲ್ಲ ಗೊತ್ತಿದೆ, ಪಾಂಡವರು ವನವಾಸ ಮಾಡ್ಕೆ ಬರ್ತಾರೆ. ಅವರು ಅಲ್ಲಲ್ಲಿ ಮಾಡ್ಕೆ ಬಂದು ಹಾಗೆ ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತಾರೆ ಇಲ್ಲೇ ಸುತ್ತಮುತ್ತ. ಅರ್ಜುನ ಇಲ್ಲಿ ವನವಾಸ ಮಾಡ್ತಾ ಇರ್ತಾನೆ. ಆಗ ನಮಗೆಲ್ಲ ಗೊತ್ತು, ಕಿರಾತಾರ್ಜುನಿಯ ಅಂತ ಒಂದು ಕತೆ ಗೊತ್ತು, ಮಹಾಭಾರತದಲ್ಲಿ ಬರುವಂಥ ಒಂದು ಸನ್ನಿವೇಶ. ಏನು ಅಂತ ಅಂದರೆ ಪಾರ್ವತಿಗೆ ಅರ್ಜುನನ ಬೆನ್ನು ನೋಡಬೇಕು ಅಂತ ಆಸೆ ಆಗುತ್ತೆ. ಆವಾಗ ಶಿವನ ಹತ್ರ ಹೇಳ್ತಾಳೆ, ನಾನು ಅರ್ಜುನನ ಬೆನ್ನು ನೋಡಬೇಕು ಅಂತ. ಆವಾಗ ಹಂಗೆ ಹೋದ್ರೆ ಬೆನ್ನು ಅವ್ನು ತೋರಿಸಲ್ಲ, ಇಲ್ಲಿವರೆಗೂ ಯಾರಿಗೂ ಬೆನ್ನು ತೋರಿಸಿಲ್ಲ ಅಂತ ಅಂದು ಈ ಪಾರ್ವತಿ ಮತ್ತು ಶಿವ ಬೇಡರ ವೇಷ ಹಾಕ್ಕೊಂಡು ತಮ್ಮ ಇದನ್ನು ಬದಲಾಯಿಸ್ಕೊಂಡು ಬರ್ತಾರೆ. ಅವನು ಬೇಡರ ವನವಾಸ ಮಾಡ್ತಾ ಇರ್ತಾನೆ, ಬೇಡರ ಇದರಲ್ಲೇ ಇರ್ತಾನೆ ಅವನು. ಅವಾಗ ನೋಡಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ ಒಂದು ಬೇಟೆಯನ್ನು ಅವರೇ ಬಿಡ್ತಾರೆ. ಯಾರು ಶಿವಪಾರ್ವತಿಯರು ಬೇಡರ ವೇಷದಲ್ಲಿದ್ದಂಗೆ ಒಂದು ಬೇಡರ ಒಂದು ಪ್ರಾಣಿಯನ್ನು ಬಿಡ್ತಾರೆ. ಅರ್ಜುನ ನೋಡ್ತಾನೆ, ಬಾಣ ಬಿಡ್ತಾನೆ. ಹತ್ತು ಕಡೆಯಿಂದ ಶಿವ ಮರೆಮಾಚಿರ್ತಾನಲ್ಲ ಬೇಡರ ವೇಷದಲ್ಲಿ, ಅವನು ಒಂದು ಬಾಣ ಬಿಡ್ತಾನೆ. ಅದು ಒಂದು ಪ್ರಾಣಿ ಅದು ಬಿದ್ದೋಗುತ್ತೆ. ಬಿದ್ದೋದ್ಮೇಲೆ ಅವನು ಓಡಿ ಬರ್ತಾನೆ, ಇವನು ಓಡಿ ಬರ್ತಾನೆ. ಅರ್ಜುನ ಅಂತಾನೆ, ನನ್ನ ಬಾಣದಿಂದ ಇದು ಬೇಟೆ ಸತ್ತಿರೋದು ಅಂತ. ಆ ಬೇಡರ ವೇಷದಲ್ಲಿರುವಂಥ ಶಿವನು ನನ್ನ ಬಾಣದಿಂದ ಸತ್ತಿದೆ ಅಂತ. ಈ ಬೇಡರಿಗೆ ಯುದ್ಧ ಮಾಡೋರಿಗೆ ಏನು ಅಂತ ಅಂದರೆ ಬೇಟೆಗಿಂತಲೂ ಬಾಣದ ಗುರಿ ಮುಖ್ಯ. ನನ್ನ ಗುರಿ ತಪ್ಪಕ್ಕೆ ಸಾಧ್ಯನೇ ಇಲ್ಲ ಅಂತ ಇವನು ಅರ್ಜುನ ವಾದ ಮಾಡೋಕ್ಕೆ ಶುರು ಮಾಡ್ತಾನೆ. ಇಬ್ಬರಿಗೂ ಇದು ಶುರುವಾಗುತ್ತೆ ಯುದ್ಧ ಅಂದರೆ ಇಬ್ಬರಲ್ಲೇ ಮಲ್ಲಯುದ್ಧ ಅಂತ ಅವಾಗ ಕರೆಯುವಂಥದ್ದು. ಅವಾಗ ಏಕ್ತುಮ್ಮು ಯುದ್ಧ ಮಾಡಿ ಶಿವ ಅರ್ಜುನನ್ನು ತಬ್ಬಿ ಕೆಳಗೆ ಬೀಳ್ತಾನೆ. ಶಿವ ಕೆಳಗೆ, ಅವನ ಹೊಟ್ಟೆ ಮೇಲೆ ಅರ್ಜುನ, ಹೊಟ್ಟೆ ಹಿಂಭಾಗದಲ್ಲಿ ಬೆನ್ನು. ಅವಾಗ ನೋಡು ಇಲ್ಲಿ ಅರ್ಜುನನ ಬೆನ್ನು ಅಂತ ಅಂತಾನೆ. ಇದೆಲ್ಲ ಆದಮೇಲೆ ಇವನಿಗೆ ಇನ್ನೂ ಅಹಂ ಇರುತ್ತೆ. ಯಾರಿಗೆ? ಅರ್ಜುನನಿಗೆ. ಸಾಧ್ಯನೇ ಇಲ್ಲ, ನಾನು ಎಂತೆಂಥನ್ನು ಸೋಲಿಸಿದ್ದೀನಿ, ಯಾಕಶ್ಚಿತ್ ಈ ಬೇಡ್ನಿಂದ ನಾನು ಸೋತ್ನಲ್ಲ ಅಂತ ಮಾನಸಿಕವಾಗಿ ಖಿನ್ನತೆಗೊಳಗಾಗಿ ಅಲ್ಲೇ ಶಿವಲಿಂಗ ಇದೆ, ಪೂಜೆ ಮಾಡೋಕ್ಕೆ ಶುರು ಮಾಡಿ ಅಲ್ಲಿ ನೀರು ಹಾಕ್ತಾನೆ, ಬಿಲ್ಪತ್ರೆ ಹೂವು ಎಲ್ಲವೂ ಲಿಂಗದ ಮೇಲೆ ಇಡ್ತಾನೆ. ಅಲ್ಲಿ ಇಡೋಕ್ಕೂ ಅವೆಲ್ಲ ಹೋಗಿ ಆ ಬೇಡರ ಪಾದದ ಮೇಲೆ ಕಾಲ ಮೇಲೆ ಬೀಳೋಕ್ಕೂ ಸಮ ಆಗುತ್ತೆ. ನಾನು ಪೂಜೆ ಮಾಡ್ತಾಯಿದ್ದು ಶಿವಲಿಂಗನ, ಇವು ಹೋಗಿ ಅಲ್ಲಿ ಇದಾಗ್ತಾಯಿದೆ. ಅವಾಗ ಅವನಿಗೆ ಅರಿವಾಗುತ್ತೆ, ನೀನು ನಿಜವಾಗಿ ಯಾರು ಹೇಳಿ, ನೀವು ಸಾಮಾನ್ಯರಲ್ಲ. ನಾನು ಪೂಜೆ ಮಾಡೋ ಲಿಂಗನ್ನ ಎಲ್ಲವೂ ನೀರು ಪತ್ರೆಗಳೆಲ್ಲ ನಿಮ್ಮ ಪಾದಕ್ಕೆ ಬೀಳ್ತಾಯಿದೆ ಅಂದರೆ ನೀವು ಯಾರೇ ಅಸಾಮಾನ್ಯರಿದ್ದೀರಿ ಅಂತ ಹೇಳಿ ಇದು ಮಾಡಿದಾಗ ಅವ ನಿಜ ಸ್ವರೂಪವನ್ನು ಅವರು ತೋರಿಸ್ತಾರೆ. ಯಾರು? ಶಿವಪಾರ್ವತಿ. ಹಿಂಗೆ ಹಿಂದಿನ ಕತೆ ಹೇಳ್ತಾರೆ. ನೀನು ಬೆನ್ನು ನೋಡಬೇಕು ಅಂತ ಆಸೆಪಟ್ಟಳು ಪಾರ್ವತಿ, ಅದಕ್ಕೋಸ್ಕರ ಈ ಥರ ಒಂದು ಆಗಬೇಕಾಯ್ತು ಅಂತ ಅಂದಾಗ ಆಯಿತು ಅಂತ ಅಂದು ಅವನಿಗೆ ತುಂಬ ಶಿವನಿಗೂ ಸಂತೋಷ ಆಗುತ್ತೆ. ಆಗ ಪಾಶುಪತಾಸ್ತ್ರವನ್ನು ಶಿವ ಅರ್ಜುನನಿಗೆ ಕೊಡ್ತಾನೆ. ಅದಾದಮೇಲೆ ನಮಗೆ ನೀರು ತೊಗೊಂಬ, ಶಿವನಿತ್ತ ಕಡೆ ನೀರಿರಬೇಕು ಅಂತ ಅಂತಾನೆ. ಅರ್ಜುನನಿಗೆ ಹೇಳ್ತಾನೆ ಶಿವ. ಅವನು ಏನು ಡೌಟು, ನಾನು ಹತ್ತು ಕಡೆಗೆಲ್ಲಾರ ಹೋದಾಗ ನೀವು ಮಾಯ ಆಗಿಬಿಡ್ತೀರಿ, ಹಂಗಾಗಿ ನಾನು ಹೋಗೋದಿಲ್ಲ ಅಂತೇಳಿ ಅಲ್ಲೇ ಒಂದು ಬಾಣ ತೊಗೊಂಡು ಒಂದು ಬಾಣ ಬಿಡ್ತಾನೆ. ಆ ಬಂಡೆ ಸೀಳುತ್ತೆ, ಅಲ್ಲಿ ನೀರು ನೋಡಿರಲ್ಲ, ಅದೇ ಅರ್ಜುನ ಹೊಡೆದ ಅದು ಬಂದಂತಹ ಒಂದು ಸನ್ನಿವೇಶ. ಇದು ರಾಮಾಯಣ ಮಹಾಭಾರತದಲ್ಲಿ ಬರುವಂಥ
ಆ ಸ್ಥಳ ಪುರಾಣಗಳು ಇವು. ಇದು ಇಲ್ಲೇದು ಸೀಗೆಗುಡ್ಡದ ಸ್ಥಳ ಪುರಾಣ. ಅದಾದಮೇಲೆ ಮುಂದೆ ಮತ್ತೇನೇನೋ ಬರುತ್ತೆ ಅದರಲ್ಲಿ. ಈ ಸುತ್ತಮುತ್ತ ಪಾಳ್ಯಗಾರ ಆಳ್ತಾ ಇರ್ತಾರೆ. ಇವತ್ತೂ ತಿಂಗಳಿಗೊಂದು ಸಲ ಎಲ್ಲ ಊರವರು ಒಂದೊಂದು ಊರವರು ಒಂದೊಂದು ಸತಿ ಉಣ್ಮೆ ಮಾಡ್ತಾರೆ. ಅದಾದಮೇಲೆ ವಿಶೇಷ ದಿನಗಳಲ್ಲಿ ಜನ ಸೇರಿ ಅದಕ್ಕೆ 101 ಸೇವೆ ಮತ್ತೊಂದು ಮಗದೊಂದು ನಡೆಸ್ಕೊಂಡು ಆವಾಗಿನಿಂದಲೂ ಇಲ್ಲಿವರೆಗೂ ಬರ್ತಾಯಿದ್ದಾರೆ. ಇದು ಸ್ಥಳ ಪುರಾಣ. ಈ ಸೀಗೆಗುಡ್ಡದು ಮತ್ತು ಶಿವಂದು ಇವೆಲ್ಲವೂ ಅದು ಸ್ಥಳ ಪುರಾಣಗಳಲ್ಲಿ ಬಂದಿರುವಂಥದ್ದು. ಮತ್ತು ಜಾನಪದ ಸಾಹಿತ್ಯದಲ್ಲಿ ಮತ್ತೇನೇನೋ ಇದೆ, ಪಾರ್ವತಿ ಶಿವ ಇದಾಗುವಂಥದ್ದು ಅದೆಲ್ಲ ಬೇರೆ ಬೇರೆ ಇದೆ. ಇದು ಪುರಾಣ ನಮ್ಮ ಮಹಾಗ್ರಂಥಗಳಾದಂಥ ರಾಮಾಯಣ ಮಹಾಭಾರತದಲ್ಲಿ ಬರುವಂಥ ಸನ್ನಿವೇಶಗಳು. ಇಷ್ಟು ಈ ಸ್ಥಳ ಪುರಾಣ. ತುಂಬ ಥ್ಯಾಂಕ್ಸ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದಕ್ಕೆ.